ಆನೇಕಲ್ನ SSR ಬಡಾವಣೆಯಲ್ಲಿ ಚಿರತೆ ಪ್ರತ್ಯಕ್ಷ ಆಗಿತ್ತು. ರಿಪಬ್ಲಿಕ್ ಕನ್ನಡದ ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ದೌಡಾಯಿಸಿದ್ದಾರೆ ಸ್ಥಳಕ್ಕೆ. ರಿಪಬ್ಲಿಕ್ ಕನ್ನಡ ಯಾವತ್ತೂ ಕೂಡ ಜನರ ಕಾಳಜಿಯನ್ನು ಮಾಡುವಂಥದ್ದು. ಹಾಗಾಗಿ ರಿಪಬ್ಲಿಕ್ ಕನ್ನಡದ ವರದಿ ನೋಡಿ ಅದರ ಬೆನ್ನಲ್ಲೇ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ನೀಟಾಗಿ ಮೂಡಿದೆ ಅಲ್ಲಿ ಚಿರತೆ ಹೆಜ್ಜೆಗಳು, ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ, ಎಲ್ಲಿ ಓಡಾಡಿರ್ಬೋದು ಅನ್ನೋಂಥದ್ದು. ಈಗ ಸಾಯಂಕಾಲ ಬಂದಿರೋದು, ಇವತ್ತು ಸಾಯಂಕಾಲ ಬಂದಿರೋವಂಥದ್ದು. ಸೊ ಪದೇ ಪದೇ ಆನೇಕಲ್ ಭಾಗದಲ್ಲಿ ಚಿರತೆ ಕಾಣಿಸ್ಕೊಳ್ತಾ ಇರುವಂಥದ್ದು ಜನರಲ್ಲಿ, ನಾಗರಿಕರಲ್ಲಿ ಭೀತಿಯನ್ನು ಮೂಡಿಸಿತ್ತು. ಇದೀಗ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿದ್ದಾರೆ ನವೀನ್, ಆನೇಕಲ್ ಪ್ರತಿನಿಧಿ. ನವೀನ್, ಚಿರತೆ ಸಾಕಷ್ಟು ಬಾರಿ ಪದೇ ಪದೇ ಬಂದಿರತಕ್ಕಂಥದ್ದು. ಈಗ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ, ಮತ್ತೆ ಎಷ್ಟು ಫ್ರೀಕ್ವೆಂಟ್ ಆಗಿ ಇಲ್ಲಿ ಚಿರತೆ ಕಂಡು ಬಂದಿದೆ? ಶ್ರೀಲಕ್ಷ್ಮಿ, ಸುಮಾರು 7-7:30 ಸಂದರ್ಭದಲ್ಲಿ ಏನು ಆನೇಕಲ್ ಪಟ್ಟಣಕ್ಕೆ ಅಂತಂದರೆ ಆನೇಕಲ್ಲಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಏನು ಈ ಒಂದು SRR ಬಡಾವಣೆಯಲ್ಲಿ ಚಿರತೆ ಕಾಣಿಸ್ಕೊಂಡಿತ್ತಂತ ಏನು ಗೊತ್ತಾಗಿತ್ತು. ಅದಾದ ಬಳಿಕ ರಿಪಬ್ಲಿಕ್ ಕನ್ನಡದಲ್ಲಿ ಏನು ವರದಿಯನ್ನು ಕೂಡ ಮಾಡಿದ್ವಿ. ಈಗ ಆನೇಕಲ್ ವಲಯ ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಆ ಒಂದು ಹೆಜ್ಜೆ ಗುರುತು ಇರುವ ಕಡೆ ಪರಿಶೀಲನೆ ಕೂಡ ಮಾಡಿಸಿದ್ದಾರೆ. ಈಗಾಗಲೇ ನೀವು ನೋಡ್ತಾ ಇರುವಂಥದ್ದು, ಆ ಒಂದು ಬಡಾವಣೆಯಲ್ಲಿ ಕೆಲಸ ಮಾಡುವ ವಾಚ್ಮ್ಯಾನ್ಗಳು ಕೂಡ ಏನು ಚಿರತೆ ಬಂದು ಹೋಗಿದೆ ಅನ್ನೋ ಕಾರಣಕ್ಕೆ ದೊಣ್ಣೆಗಳನ್ನು ಹಿಡ್ಕೊಂಡು ಒಳಗಡೆ ಕೆಲಸ ಮಾಡೋದು ಒಂದಷ್ಟು ಕೆಲಸವನ್ನು ಕೂಡ ಜೊತೆಗೆ ಆನೇಕಲ್ ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಈ ಒಂದು 8ನೇ ಕ್ರಾಸ್ನಲ್ಲಿ ಇರುವಂತಹ ಏನು ಆ ಒಂದು ಬಡಾವಣೆಯ ರಸ್ತೆಯಲ್ಲಿ ಏನು ಚಿರತೆ ಹಾದು ಹೋಗಿದೆ ಅನ್ನೋ ಮಾಹಿತಿ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದಿದ್ದರು. ರಿಪಬ್ಲಿಕ್ ಕನ್ನಡ ಯಾವತ್ತೂ ಕೂಡ ಒಂದಷ್ಟು ಜನಪರ ಕಾಳಜಿ ಹಾಗೂ ಇಂತಹ ಘಟನೆಗಳು ನಡೆದಾಗ ಯಾವತ್ತು ಅಧಿಕಾರಿಗಳನ್ನ ಇರಬಹುದು ಅಥವಾ ಜನರನ್ನು ಕೂಡ ಎಚ್ಚರಿಸುವ ಒಂದಷ್ಟು ಕೆಲಸವನ್ನು ಮಾಡ್ತಿತ್ತು. ಆ ಒಂದು ನಿಟ್ಟಿನಲ್ಲಿ ಈಗ ಸ್ಥಳದಲ್ಲಿ ಕೂಡ ನೋಡ್ತಾ ಇರುವಂಥದ್ದು. ಏನು ನಾವು ಸಂಜೆ ಇಲ್ಲಿ ಸ್ಥಳಕ್ಕೆ ಬಂದಾಗ ಕೂಡ ಇದೇ ಒಂದು ಗುರುತನ್ನು ತೋರಿಸಿದ್ವಿ. ಈಗ ಸ್ಥಳದಲ್ಲಿ ಇದೇ ಗುರುತುಗಳನ್ನು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲಿ ಅದನ್ನು ತೋರಿಸೋ ಒಂದಷ್ಟು ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಏನು ಆ ಒಂದು ಕೆರೆಯ ಏರಿ ಪಕ್ಕದಲ್ಲಿ ಬಡಾವಣೆಗೆ ಹೊಂದಿಕೊಂಡಿರುವ ಕೆರೆಗೆ ತಡೆಗೋಡೆಯನ್ನು ಹಾಕಿದ್ರು. ಅದೇ ಒಂದು ತಡೆಗೋಡೆ ಪಕ್ಕದಲ್ಲಿ ಈ ಒಂದು ಚಿರತೆ ಒಳಭಾಗಕ್ಕೆ ಬಂದು ಪಕ್ಕಕ್ಕೆ ಹೋಗಿದ್ದು. ಈಗ ಪಕ್ಕದ ಗ್ರಾಮ ಅಂತಂದ್ರೆ ಈ ಒಂದು ಬಡಾವಣೆಯಿಂದ ಪಕ್ಕದಲ್ಲೇ ಇರುವಂಥ ಏನೊಂದು ಸಿಡಿ ಹೊಸಕೋಟೆ ಅಂತ ಗ್ರಾಮ ಏನಿದೆ ಅಲ್ಲಿ ಹೋಗಿದೆ ಅನ್ನೋ ಮಾಹಿತಿ ಇರುವ ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ ಒಂದಷ್ಟು ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳ ಸ್ಥಳಕ್ಕೆ ಬಂದಿದ್ದಾರೆ. ನನ್ನ ಜೊತೆ ಇಲ್ಲಿ ಅರಣ್ಯ ಅಧಿಕಾರಿಗಳಿದ್ದಾರೆ, ಅವರು ಕೂಡ ಮಾತಾಡ್ತೀನಿ. ಸರ್, ಈಗ ಇದು ಹೆಜ್ಜೆ ಗುರುತು ಚಿರತೆ ಅನ್ನೋದು ಕನ್ಫರ್ಮ್ ಆಗಿದೆ, ಹೇಗೆ ಸರ್? ಚಿರತೆ ಅನ್ನೋದು ಕನ್ಫರ್ಮ್ ಇದೆ ಸರ್. ಹೌದು. ಎಷ್ಟೊತ್ತಲ್ಲಿ ಫೋನ್ ಬಂದಿತ್ತು ಸರ್? ಈಗ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ವರದಿ ಆಗಿತ್ತು, ಜೊತೆಗೆ ಇಲ್ಲಿ ಸ್ಥಳಕ್ಕೆ ನೀವೆಲ್ಲರೂ ಕೂಡ ಬಂದಿದ್ರಿ. ನಮಗೆ 8:45 ಅಷ್ಟೊತ್ತಿಗೆ ನಮಗೆ ಫೋನ್ ಬಂದಿತ್ತು, ಈ ಥರ ಆಗಿದೆ SRS ಲೇಔಟಲ್ಲಿ ಅಂತ. ಆಮೇಲೆ ನಾವು ಅಲ್ಲಿ ಆ ಕಡೆ ಆನೆ ಒಂದು ಓಡಿಸ್ತಾ ಇದ್ವಿ. ಆಮೇಲೆ ಅದಕ್ಕೆ ಅದು ಮುಗಿಸ್ಕೊಂಡು ಹಂಗೆ ಇಲ್ಲಿ ಲೇಔಟಿಗೆ ಬಂದ್ವಿ. ಇದು ಹೆಜ್ಜೆ ಗುರುತು ನೋಡಿದರೆ ಇದು ಚಿರತೆ ಅಂತಲೇ ಕನ್ಫರ್ಮ್ ಆಗಿದೆ. ಹೌದೌದು ಸರ್, ಇಲ್ಲಿಂದ ಎಲ್ಲಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಸ್ಥಳದಲ್ಲಿ ಒಂದಷ್ಟು ಜನಕ್ಕೆ ಆತಂಕ ಇರುತ್ತೆ. ಅದೇ ಈ ಕಡೆಯಿಂದ ಕೆರೆಯಿಂದ ಬಂದಿದೆ, ಈ ಕಡೆ ಬಂದು ಈ ಕಡೆ ಹೋದರೆ ಹಿಂದೆ ಸಿಡಿ ಹೊಸಕೋಟೆ ರೋಡ್ ಬರುತ್ತೆ. ಆಮೇಲೆ ನಾವು ಫೈರ್ ಆಫೀಸರ್ ಅಲ್ಲಿ ಫೋನ್ ಮಾಡಿದ್ವಿ, ಅವ್ರಿಗೇನೋ ಯಾರೋ ಹೇಳಿದ್ರಂತೆ ಅಲ್ಲಿ ಆ ಕಡೆಗೇನೋ ಕಾಣಿಸಿದೆ ಅಂತ. ಅದಕ್ಕೆ ಆ ಕಡೆನೂ ಈಗ ಒಂದು ಸ್ವಲ್ಪ ಗಸ್ತು ಮಾಡ್ತೇವೆ ಈಗ. ಸರ್, ಅಂದರೆ ಈಗ ಈ ಭಾಗದಲ್ಲಿ ಆಗಾಗ ಕಾಣಿಸ್ಕೊಳ್ಳುತ್ತೆ. ಇದು ಪಟ್ಟಣಕ್ಕೆ ತುಂಬ ಹತ್ತಿರ ಇರುವಂಥದ್ದು. ಇಲ್ಲಿ ಅಂತಂದರೆ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಯಾವ ಭಾಗದಿಂದ ಬಂದಿರ್ಬೋದು ಅನ್ಸುತ್ತೆ? ಅಂದರೆ ಬನ್ನೇರಘಟ್ಟ ಕಾಡಂಚಲ್ಲಿ ಇದ್ರೂ ಸಹ ಎಲ್ಲಿಂದ ಬಂದಿದೆ ಅನ್ಸುತ್ತೆ ಸರ್? ಅಂದರೆ ನಮಗೆ ಈಗ ನಿಯರೆಸ್ಟ್ ಇಲ್ಲಿ ನಮ್ಗೆ ಆನೇಕಲ್ ವೈಲ್ಡ್ ಲೈಫ್ ಇದೆ. ಆನೇಕಲ್ ವೈಲ್ಡ್ ಲೈಫ್ ಅಂದರೆ ಇಲ್ಲಿ ತಮ್ಮನಾಯಕಹಳ್ಳಿ, ಚೂಡಹಳ್ಳಿ ಈ ಕಾಡಿದೆಯಲ್ಲ, ಈ ಕಾಡಿಂದ ಸ್ಟ್ರೆಚ್ಚಿಂದ ಬಂದಿರ್ಬೋದು. ಇದು ಅರಣ್ಯ ಇಲಾಖೆ ಅಧಿಕಾರಿಗಳಾದ ಜನ್ನಗಿರಿ ಅವರ ಮಾತು. ಈಗಾಗಲೇ ಏನು ಈ ಒಂದು ಸ್ಥಳದಲ್ಲಿ ಸಾಯಂಕಾಲದಿಂದಲೂ ಕೂಡ ಜನ ಒಂದು ರೀತಿ ಆತಂಕ ಇತ್ತು. ಯಾಕಂತ ಹೇಳಿದ್ರೆ ಅಕ್ಕಪಕ್ಕದ ಬಡಾವಣೆಯಲ್ಲಿ ಸಾಕಷ್ಟು ಮನೆಗಳಿದೆ. ಈ ಒಂದು ಲೇಔಟ್ ಏನಿದೆ ಇದು ಆನೇಕಲ್ ಪಟ್ಟಣಕ್ಕೆ ಹೊಂದಿಕೊಂಡಿರೋ ಅತಿ ದೊಡ್ಡ ಬಡಾವಣೆ ಆಗಿರೋದ್ರಿಂದಾಗಿ SRR ಬಡಾವಣೆಯಲ್ಲಿ ಇದೇ ಒಂದು ರಸ್ತೆಯ ಮೂಲಕ ಹಾದು ಹೋಗಿ ಪಕ್ಕದ ಒಂದು ಗ್ರಾಮಕ್ಕೆ ಹೋಗಿದೆ ಅನ್ನೋ ಮಾಹಿತಿ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ಆ ಒಂದು ಹೆಜ್ಜೆ ಗುರುತನ್ನು ಏನು ಪತ್ತೆ ಹಚ್ಚಿಗೆ ಏನೋ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ವರದಿ ಆಗಿತ್ತು. ಆ ಒಂದು ಹೆಜ್ಜೆ ಗುರುತುಗಳು ಈಗ ಚಿರತೆ ಅನ್ನೋದನ್ನು ಕೂಡ ಈಗ ನಮ್ಮ ವಾಹಿನಿಗೆ ಅವರು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಒಟ್ಟಲ್ಲಿ ಈ ಒಂದು ಭಾಗದಲ್ಲಿ ಆಗಾಗ ಚಿರತೆಗಳು ಕಾಣಿಸ್ಕೊಳ್ತಾ ಇದ್ರು. ಆದ್ರೆ ಆನೇಕಲ್ ಪಟ್ಟಣಕ್ಕೆ ಅತಿ ಹತ್ತಿರದಲ್ಲಿ ಈ ರೀತಿ ಚಿರತೆ ಕಾಣಿಸ್ಕೊಳ್ತಾ ಇರೋದ್ರಿಂದಾಗಿ ಈ ಒಂದು SRR ಬಡಾವಣೆಯ ನಿವಾಸಿಗಳು, ಜೊತೆಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ಹೋಗಿ ಬರುವಂತಹ ಒಂದಷ್ಟು ವಾಚ್ಮ್ಯಾನ್ಗಳಿರ್ತಾರೆ, ಬೇರೆ ಅವ್ರ ಸಿಬ್ಬಂದಿಗಳಿರ್ತಾರೆ, ಅವ್ರಿಗೆಲ್ಲರೂ ಕೂಡ ಒಂದು ರೀತಿ ಆತಂಕ ಇರೋದ್ರ ಜೊತೆಗೆ ಬನ್ನೇರುಘಟ್ಟ ಕಾಡಂಚಿನಲ್ಲಿ ಆನೇಕಲ್ನ ಕೆಲವು ಕಡೆಗಳಲ್ಲಿ ಇರುವಂಥದ್ದು ರಾಗಿಹಳ್ಳಿ ಈ ಭಾಗದಲ್ಲಿ ಆಗಾಗ ಚಿರತೆಗಳು ಕಾಣಿಸ್ಕೊಳ್ತಾ ಇದ್ವು. ಆದರೆ ಆನೇಕಲ್ ಪಟ್ಟಣದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿ ಇರುವಂಥ ಈ ಒಂದು ಬಡಾವಣೆಯಲ್ಲಿ ನಾಯಿಯನ್ನು ಏನಾದರೂ ಬೇಟೆ ಆಡೋದಕ್ಕೆ ಬಂದಿರಬಹುದು ಅನ್ನೋ ಸಾಧ್ಯತೆ ಇಲ್ಲ. ಅಂದರೆ ಈ ಲೇಔಟ್ ಒಳಗಡೆ ಸಾಕಷ್ಟು ಬೀದಿ ನಾಯಿಗಳು ಇರೋದು ಗೊತ್ತಾಗಿತ್ತು. ಅದೇ ಒಂದು ನಿಟ್ಟಿನಲ್ಲಿ ಚಿರತೆ ಏನಾದರೂ ಬಂದು ಅದನ್ನು ಬೇಟೆ ಆಡಿಬಿಟ್ಟು ಹೋಗಿರ್ಬೋದು ಅಥವಾ ಬೇಟೆ ಆಡೋದಕ್ಕೆ ಬಂದಿರಬಹುದು ಅನ್ನೋ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ರು. ಜೊತೆಗೆ ಇಲ್ಲಿಂದ ಏನು ಪಕ್ಕದಲ್ಲಿ ಒಂದು ಫೈರ್ ಸ್ಟೇಷನ್ ಇದೆ, ಆ ಫೈರ್ ಸ್ಟೇಷನ್ ಭಾಗದಲ್ಲಿ ಈಗ ಕಾಣಿಸ್ಕೊಂಡಿದೆ ಅನ್ನೋ ಮಾಹಿತಿ ಮೇರೆಗೆ ಅಲ್ಲಿಯೂ ಕೂಡ ಒಂದಷ್ಟು ರಾತ್ರಿಗೆ ತಪಾಸಣೆ ನಡೆಸೋದಕ್ಕೆ ಅಂತಂದರೆ ಅಲ್ಲಿ ಪರಿಶೀಲನೆ ನಡೆಸೋದಕ್ಕೆ ಅರಣ್ಯ ಅಧಿಕಾರಿಗಳು ಸ್ಥಳೀಯರಿಂದಲೂ ಒಂದಷ್ಟು ಮಾಹಿತಿಯನ್ನು ಪಡೆದು
ಹೊಡೆದಿದ್ದಾರೆ. ಈಗ ರಾತ್ರಿ ಏನು ಎಲ್ಲೆಲ್ಲಿ ಹೋಗಿದೆ ಅದರ ಹೆಜ್ಜೆ ಗುರುತು ಎಲ್ಲಾದರೂ ಕಂಡು ಬಂದಿರುವಂಥದ್ದು ಇರ್ಬೋದು, ಅಥವಾ CCTVಗಳನ್ನು ಒಂದಷ್ಟು ಕಡೆ ಪರಿಶೀಲನೆ ಮಾಡ್ತಿದ್ದಾರೆ. ಆದರೆ ಏನು ಆ ಒಂದು ಚಿರತೆ ಹೋಗಿರುವ ದಾರಿಗಳಲ್ಲಿ ಕತ್ತಲು ಪ್ರದೇಶ ಆಗಿರೋದ್ರಿಂದ, ಯಾಕಂದ್ರೆ ಬೆಳಕಿಗೆ ಇಲ್ಲದೆ ಇರೋದ್ರ ಹಿನ್ನೆಲೆಯಲ್ಲಿ ಅಲ್ಲಿ ಒಂದಷ್ಟು ಹೋಗಿರುವ ಮಾಹಿತಿ ಗೊತ್ತಾಗ್ತಲ್ಲ. ಇನ್ನಷ್ಟು ಸ್ಥಳೀಯರು ಕೂಡ ಅಂತಂದ್ರೆ ಈ ಒಂದು ರಸ್ತೆ ಅಕ್ಕಪಕ್ಕದಲ್ಲಿರುವ ಮನೆಗಳವರು ಕೆಲವರು ಹೊರಗಡೆ ಹೋಗಿ, ಇನ್ನಷ್ಟು ಕೆಲವರು ರಾತ್ರಿ ಕೆಲಸ ಮಾಡೋ ಸಿಬ್ಬಂದಿಗಳು ಇಲ್ಲಿ ಈ ಲೇಔಟ್ ಅಲ್ಲಿ ಹೆಚ್ಚಾಗಿರೋದ್ರಿಂದಾಗಿ, ಅಂದ್ರೆ ನಿವಾಸಿಗಳು ಹೆಚ್ಚಾಗಿರೋದ್ರಿಂದಾಗಿ ಅವರು ಬಂದ ನಂತರ ಇನ್ನೊಂದಷ್ಟು CCTVಗಳನ್ನ ಪರಿಶೀಲನೆ ಮಾಡಿ ಅದು ಯಾವ ಭಾಗದಿಂದ ಹೋಗಿದೆ, ಎಲ್ಲಿಂದ ಬಂದಿದೆ, ಎಲ್ಲಿ ಹೋಗಿದೆ ಅನ್ನೋದು ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ. ಆದ್ರೆ ಈ ಒಂದು ಬಡಾವಣೆಯಲ್ಲಿ ಸಾಕಷ್ಟು ಜನ. ಥ್ಯಾಂಕ್ ಯು ನವೀನ್ ಡೀಟೇಲ್ಸ್ಗಾಗಿ. CCTV ಏನಾದ್ರು ಚೆಕ್ ಮಾಡಿದ್ರಾ?